Watch full episodes on Jio Hotstar. ವೆಲ್ ನಿಮ್ಮ ಹತ್ರ ಈಗ 48 ಗಂಟೆ ಮಾತ್ರ ಇದೆ ನಮ್ಮ ಬೇಡಿಕೆನ ಪೂರ್ತಿ ಮಾಡೋದಕ್ಕೆ. ಇಲ್ಲ ಅಂದ್ರೆ ಒಂದು ಮಗುವಿನ ಕನಸನ್ನ ಪೂರ್ತಿ ಮಾಡಿರೋದಲ್ಲ, ಎಲ್ಲಾ ಮಗುವಿನ ಕನಸನ್ನ ಪೂರ್ತಿ ಮಾಡಿ ರಾಕ್ಷಸರನ್ನ ತರಬೇಕಾಗತ್ತೆ, ನಿಮ್ಮನ್ನ ಮುಗಿಸ್ಬೇಕಾಗತ್ತೆ. ಹ್ಯಾವ್ ಎ ಗ್ರೇಟ್ ನೈಟ್. ಓವರ್ ಅಂಡ್ ಔಟ್. ಓಹೋ, ಹೌದಾ? ಹಾಗಾದ್ರೆ ಏಲಿಯನ್ಸ್ಗೆ ನಮ್ಮಿಂದ ಸಾಲ್ಟ್ ಅಂದ್ರೆ ಉಪ್ಪು ಬೇಕಾ? ಅಯ್ಯೋ, ಇದೆಷ್ಟು ಸಿಂಪಲ್ ಡಿಮ್ಯಾಂಡ್. ವೇದ ಸಿಟಿಯಲ್ಲಿ ಎಷ್ಟೊಂದು ಉಪ್ಪಿದೆಯಲ್ಲ, ನಾವ್ಯಾಕೆ ಅವ್ರಿಗೆ ಉಪ್ಪು ಕೊಡ್ಬಾರ್ದು? ಏನ್ ಚಿಂತೆ ಇಲ್ಲ ಯುಡಿ, ಇದು ಅಷ್ಟೊಂದು ಸಿಂಪಲ್ ಅಲ್ಲ. ಸಾಲ್ಟ್ಗೋಸ್ಕರ ಇಷ್ಟೊಂದು ಡಿಸ್ಟ್ರಕ್ಷನ್ ಮಾಡೋನು. ಸಾಲ್ಟ್ ಸಿಕ್ಕಿದ ಮೇಲೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು. ಬೇಡರಾಮ್ ಡ್ಯೂಟಿ ರಿಪೋರ್ಟಿಂಗ್ ಸಾರ್. ಅವನು ಸಾಲ್ಟ್ ತಗೊಂಡು ಏನ್ ಮಾಡ್ತಾನೆ ಅಂತ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಸರಿಯಾಗಿ ಹೇಳ್ದೆ ಶಿವ, ಇದರಿಂದ ಒಂದು ಎವರ್ ಇಂಟೆನ್ಷನ್ ಖಂಡಿತ ಇದೆ. ಸಾಲ್ಟ್ ಅವರ ಪ್ಲಾನೆಟ್ ಅಲ್ಲಿ ಆಗಲ್ಲ. ಅವ್ರ ಹತ್ರ ಒಂದೇ ಒಂದು ಇಂಗ್ರೀಡಿಯೆಂಟ್ ನ ಕಮ್ಮಿ ಇರೋದು, ಬೈರೋನಿಯಂ ಪೌಡರ್ ಮಾಡೋದಕ್ಕೆ. ಈ ಪವರ್ ಇಂದ ಅವರು ಇಡೀ ವಿಶ್ವದ ಟೈಮ್ ಅನ್ನ ನಿಲ್ಲಿಸ್ತಾರೆ, ಸ್ಟೇಸಿಸ್ ಕ್ರಿಯೇಟ್ ಮಾಡಿ. ಈ ಪವರ್ ನ ಪಡ್ಕೊಂಡು ಅವರು ಇಡೀ ಯೂನಿವರ್ಸ್ ನ ಹಿಡಿತದಲ್ಲಿ ಇಟ್ಕೊಳ್ಳಕ್ ನೋಡ್ತಾ ಇದ್ದಾರೆ. ಮತ್ತೆ ಹಾಗಾಗೋದಕ್ಕೆ ನಾವು ಬಿಡೋದಿಲ್ಲ. ನಿಧಾನಕ್ಕೆ ಹ್ಯಾಂಡಲ್ ಮಾಡು, ಇಲ್ಲ ಅಂದ್ರೆ ಶಿವನ್ ಜೊತೆ ನೀನು ಹಾರೋಗ್ತೀಯಾ. ನೀವಿಬ್ರು ಏನ್ ಮಾಡ್ತಿದ್ದೀರಾ? ಅಯ್ಯೋ, ಇದು ಕೂಡ ಅಲ್ಲ. ಗೊತ್ತಿಲ್ಲ ಎಲ್ಲಿಟ್ಟಿದಾರೋ ಏನೋ. ರೇವಾ ನಡಿ, ನನ್ಗನ್ಸುತ್ತೆ ಇಲ್ಲೇನು ಸಿಗೋಲ್ಲ ಅಂತ. ನಡಿ, ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋಗಿ ಹುಡ್ಕೋಣ. ಓಕೆ ಶಿವ, ನಡಿ. ಅಯ್ಯೋ, ನನ್ ಡಿಸ್ಗೈಸ್ ಏನಾಯ್ತು? ಈಗಲೇ ಇದನ್ನ ಶಿವಕ್ಕೆ ಹೇಳ್ಬೇಕು. ಶಿವ, ಶಿವ ಕೇಳು. ಶಿವ, ಶಿವ. ಏನಾಯ್ತು ರೇವಾ? ಬಾಯ್ ಶಿವ. ಶಿವ, ನಮ್ ಡಿಸ್ಗೈಸ್ ಆಗೋಗ್ಬಿಟ್ಟಿದೆ. ಡೋಂಟ್ ವರಿ ರೇವಾ, ನಮ್ ಮಿಷನ್ ನಾವು ಸಕ್ಸಸ್ಫುಲ್ ಮಾಡೇ ಮಾಡ್ತೀವಿ. ಇಂಟ್ರೂಡರ್ ನೋ ಮ್ಯಾಚ್ ಫೌಂಡ್. ಇಂಟ್ರೂಡರ್ ನೋ ಮ್ಯಾಚ್ ಫೌಂಡ್. ಅರೆ ಇದೇ ಹಾಗಕ್ ಸಾಧ್ಯ? ಇಂಟ್ರೂಡರ್ ನೋ ಮ್ಯಾಚ್ ಫೌಂಡ್. ಏನಿದು? ಎಲ್ಲಿಂದ ಬಂದ್ಬಿಟ್ರೆ ಇವರು? ರೇವಾ, ಅವ್ರಿಗೆ ಗೊತ್ತಾಗೋಯ್ತು ಅಂತ ಅನ್ಸುತ್ತೆ.
ಜಲ್ದಿ ಹಿಡ್ಕೊಳ್ಳಿ ಅವರಿಬ್ಬರನ್ನ. ಲೇಸರ್ ಆಕ್ಟಿವೇಟೆಡ್. ಶಿವ ಈಗ ಏನ್ ಮಾಡೋದು? ರೇವಾ ಹುಷಾರು. ರೇವಾ ಜರ್ಗು ಈ ಕಡೆಯಿಂದ. ಶಿವ ಇಲ್ಲಿ ಬಾ. ಶಿವ ಈ ಲೇಸರ್ನ ಹೇಗೆ ತಪ್ಪಿಸ್ಕೊಳ್ಳೋದು? ಈಗ ಏನ್ ಮಾಡೋದು ಶಿವ? ಝಾಟ್ ನನಗೆ ಈ ಗ್ಲಾಸಸ್ ಕೊಟ್ಟಿದ್ರು, ಮತ್ತೆ ಅವ್ರು ಹೇಳಿದ್ರು when things go out of hand ಇದನ್ನ ಯೂಸ್ ಮಾಡು ಅಂತ. ಶಿವ ಯು ಲುಕಿಂಗ್ ಗ್ರೇಟ್. ಇಲ್ಲಿ ನಮ್ ಜೀವ ಅಪಾಯದಲ್ಲಿದೆ, ಮತ್ತೆ ನೀನ್ ನೋಡೋಣ ಇದು ಏನ್ ಮಾಡುತ್ತೆ ಅಂತ. ಶಿವ ನಿನ್ಗೇನ್ ಕಾಣಿಸ್ತಾ ಇದೆ? ಏನೂ ಇಲ್ಲ. ಹೌದು ರೇವಾ, ಎಲ್ಲ ಡಾರ್ಕ್ ಆಗಿದೆ, ಏನು ಕಾಣಿಸ್ತಾನೆ ಇಲ್ಲ. ಶಿವ ಕಣ್ ಕಾಣಿಸ್ತಾ ಇದೆಲ್ಲ ಹೇಗ್ ಮಾಡ್ತಿದ್ಯಾ? ನನಗನ್ಸುತ್ತೆ ಈ ಗ್ಲಾಸಸ್ ನಮ್ಮ ಬೇರೆ ಸೆನ್ಸ್ಗಳನ್ನ ಎಷ್ಟು ಶಾರ್ಪ್ ಮಾಡುತ್ತೆ ಅಂದ್ರೆ ನಮ್ಗೆ ಐಸೈಟ್ ನ ಅಷ್ಟೊಂದು ಉಪಯೋಗನೇ ಬೇಕಾಗಿರಲ್ಲ. ವಾವ್ ಸೂಪರ್ ಶಿವ, ಈಗ ನಾವು ಬಚಾವ್ ಆಗಬಹುದು. ಯೇ ಶಿವ ಹಿಂದೆ ಗೋಡೆ ಇದೆ. ತಗ್ಲಾಕೊಂಡ್ರು. ಇದೆಂತ ಜಾಗ? ಇಷ್ಟೊಂದು ಕತ್ಲೆ ಇದೆ ಇಲ್ಲಿ. ಬೇರೆ ಎಲ್ಲ ಎಂಟ್ರಿ ಮತ್ತೆ ಎಕ್ಸಿಟ್ ಪೋರ್ಟಲ್ಸ್ ಕ್ಲೋಸ್ ಆಗಿವೆ. ನಾನು ಡಾಕ್ಟರ್ ಥ್ರಿಲ್ ಎಲ್ಲರಿಗೂ ಚಿಲ್ ಮಾಡ್ತೀನಿ. ಮತ್ ಹೌದು, ನೀವು ನನಗೆ ಗುಡ್ ನ್ಯೂಸ್ ಕೊಡಕ್ ಬಂದಿದ್ದೀರಾ ತಾನೆ? ಅಂದ್ರೆ ನಿಮ್ಮವರೆಲ್ಲ ಸಾಲ್ಟ್ ಕೊಡ್ತಾರೆ ಅಂತ. Never. ನಾವು ನಿಮ್ಗೆ ಉಪ್ಪನ್ನ ಯಾವತ್ತೂ ಕೊಡೋದಿಲ್ಲ, ಯಾಕಂದ್ರೆ ನಿಮ್ಮ ಈವಿಲ್ ಪ್ಲಾನ್ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಾಗಿದೆ. 2.0.0 ಅಯ್ಯೋ, ಇದನ್ನೇ ಹುಡುಕ್ತಿದ್ದೀವಿ ನಾವು. ಇವಾಗ್ಲೇ ತೋರಿಸ್ತೀನಿ. ಈವಲ್ ಅಂದ್ರೆ ಏನು ಅಂತ ನಿಮ್ಮವರೆಲ್ಲರೂ ಈಗ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಡಾಕ್ಟರ್ ಥ್ರಿಲ್, ನಾನೀಗ ನಿನ್ನ ಚಿಲ್ ಮಾಡ್ತೀನಿ.
ಶಿವ ನಿಂಗೇನು ಆಗಿಲ್ಲ ತಾನೆ? ಎಸ್ ಐ ಆಮ್ ಆಲ್ ರೈಟ್. ಈಗ ನೀನು ಉಳಿಯೋದಿಲ್ಲ. ಎಲ್ಲ ಎಲ್ಲಿ ಹೊರಟೋದ್ರು? ರೇವಾ ಬೇಗ ನಡಿ. ಓ ನೋ, ಈಗೇನ್ ಮಾಡೋದು? ನಡಿ ಆ ಕಡೆ ಹೋಗೋಣ. ರೇವಾ ಕ್ವಿಕ್ಲಿ. ರೇವಾ ಜಂಪ್. ಇರು, ಈ ಕಡೆ ಹೋಗೋಣ. ಅಲ್ಲಿ ನೋಡು, ಕಂಟ್ರೋಲ್ ರೂಮ್. ಬೇಗ ಬಾ, ಬೇಗ. ಅಯ್ಯೋ, ಇದಂತೂ ಕ್ಲೋಸ್ ಆಗೋಯ್ತು. ಹಂಗ್ ನಾವ್ ಒಳಗಡೆ ಹೇಗ್ ಹೋಗೋದು? ಬಾಗ್ಲು ಕ್ಲೋಸ್ ಆಗ್ಬಿಡ್ತಲ್ಲ. ಡೋಂಟ್ ವರಿ ರೇವಾ, ಒಳಗೆ ಹೋಗೋದಕ್ಕೆ ಇನ್ನೊಂದು ದಾರಿ ಖಂಡಿತ ಇರುತ್ತೆ. ಏನಾಯ್ತು? ಇವಾಗ ಒಂದೇ ದಾರಿ ಇರೋದು. ಯಾವುದು ಶಿವ? ಆ ಟೆಲಿಪೋರ್ಟೇಷನ್ ಡಿವೈಸ್ ಇದೆ ಅಲ್ವಾ ನಿನ್ನ ಹತ್ರ? ಹಾ ಇದೆ, ತಗೋ. ಶಿವ, ನೀನೇನ್ ಮಾಡ್ತಿದ್ಯಾ? ಕೇಳಿಸ್ಕೊ ರೇವಾ, ಇವಾಗ ನಮ್ಮ ಹತ್ರ ಉಳಿದಿರೋದು ಬರೀ ಎರಡು ಗೇಟ್ವೇ. ಬೇರೆ ಎಲ್ಲ ಎಂಟ್ರಿ ಮತ್ತೆ ಎಕ್ಸಿಟ್ ಪೋರ್ಟಲ್ಸ್ ಕ್ಲೋಸ್ ಆಗಿವೆ. ನಂಗೆ ಇದೊಂದೇ ಕೊನೆ ದಾರಿ ಉಳಿದಿರೋದು. ನಾನು ಈ ಗೇಟ್ವೇನ ಯೂಸ್ ಮಾಡಿ ಕಂಟ್ರೋಲ್ ರೂಮ್ ಒಳಗಡೆ ಹೋಗ್ಲೇಬೇಕಾಗುತ್ತೆ. ಇದ್ರ ಅರ್ಥ ನಮ್ಮಿಬ್ರಲ್ಲಿ ಒಬ್ಬರು ವಾಪಸ್ ಹೋಗಕ್ಕಾಗುತ್ತೆ. ನಮ್ಮ ಹತ್ರ ಬೇರೆ ದಾರಿ ಕೂಡ ಇಲ್ಲ ಈಗ. ಡಾಕ್ಟರ್ ಥ್ರಿಲ್ ಲಾಕ್ಡೌನ್ ನ ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಬಿಡ್ತಾರೆ. ಇದಕ್ಕಿಂತ ಮುಂಚೆ ನಾವು ಸ್ಪೇಸ್ ಕ್ರಾಫ್ಟ್ ನ ದೂರ ಕಳಿಸ್ಬೇಕಾಗತ್ತೆ. ಬೇಡ ಶಿವ, ಬೇಡ ಶಿವ, ನಿನ್ನ ಬಿಟ್ಟು ನಾನು ಹೋಗಲ್ಲ ಶಿವ, ಪ್ಲೀಸ್ ಶಿವ, ಬೇಡ ಶಿವ. ಬಾಯ್ ರೇವಾ. ರಿವಾ ಏನಾಯ್ತು? ಶಿವ ಎಲ್ಲಿದ್ದಾನೆ? ರಿವಾ ಯಾಕೆ ಕಳ್ತಿದ್ಯಾ? ಶಿವ ಎಲ್ಲಿದ್ದಾನೆ ಹೇಳು. ನೀನ್ ಯಾವತ್ತೂ ವಾಪಸ್ ಬರಲ್ಲ. ಇಲ್ಲ. ಶಿವ, ಯಾರಾದ್ರೂ ನನ್ನ ಹೆಸರು ತಗೊಂಡ್ರಾ? ಶಿವ, ನೀನು ಹೇಗೆ? ನೀನ್ ಹೋದ್ಮೇಲೆ ನಾನು ಕಂಟ್ರೋಲ್ ರೂಮ್ಗೆ ಹೋದ್ನಲ್ಲ. ಡಿಸ್ಲೊಕೇಶನ್ ಡ್ರೈವ್ನ ಸ್ಟಾಮ್ ಫಾಲ್ಕನ್ನ ಮೇನ್ ಕಂಟ್ರೋಲ್ ಒಳಗಡೆ ಹಾಕಿದ ತಕ್ಷಣ ನಾನು ನೋಡಿದೆ ಟೆಲಿಪೋರ್ಟೇಷನ್ ಡಿವೈಸ್ ಅಲ್ಲಿ ಇನ್ನೊಂದು ಗೇಟ್ವೇ ಉಳಿದಿತ್ತು ಗೊತ್ತಾ. ಸ್ಟಾಮ್ ಫಾಲ್ಕನ್ಗೆ ಟೆಲಿಪೋರ್ಟ್ ಆಗ್ಬೇಕಾದ್ರೆ ನಾವಿಬ್ರು ಕೈ ಹಿಡ್ಕೊಂಡಿದ್ವಿ. ಅದಕ್ಕೆ ಅನ್ಸುತ್ತೆ ಒಂದೇ ಒಂದು ಗೇಟ್ವೇ ಯೂಸ್ ಆಗಿರೋದು. ಡಾಕ್ಟರ್ ಥ್ರಿಲ್ಗೆ ಇವತ್ತು ಒಳ್ಳೆ ಪಾಠ ಕಲ್ಸಿದ್ವಿ. ಇವಾಗ ನಾವ್ ಎಷ್ಟು ಬೇಕಾದ್ರೂ ಕನ್ಸ್ ಕಾಣ್ಕೋತೀವಿ. Watch India's largest kids library only on Jio Hotstar. Download the app now.